ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 54ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸೋಮಪೋಮೃತಪಃ ಸೋಮಃ ಪುರುಜಿತ್ ಪುರುಸತ್ತಮಃ ವಿನಿಯೋಜ್ಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂ ಪತಿಃ. ಇದು 54ನೇ ಶ್ಲೋಕ. ಈ ಶ್ಲೋಕದ 2ನೇಯ ಲೈನ್, ಅದರಲ್ಲಿ ಒಂದು ಪಾಠಾಂತರವೂ ಕೂಡ ಉಂಟು. ವಿನಿಯೋಜ್ಯ ಅಂತ ಕೆಲವು ಕಡೆಗೆ ಪಾಠ, ವಿನಯೋಜಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂ ಪತಿಃ, ಈ ರೀತಿಯಾಗಿಯೂ ಕೆಲವು ಪಾಠಗಳು ಉಂಟು. ಭಗವಂತನ ಅನೇಕ ವಿಶಿಷ್ಟ ನಾಮಗಳ ವರ್ಣನ ಈ ಶ್ಲೋಕದಲ್ಲಿ ಬರುತ್ತದೆ. ಪರಮಾತ್ಮನನ್ನು ಸೋಮಪಃ ಅಂತ, ಒಂದು ಸೋಮಂ ಸೋಮರಸಂ ಪಿಬತಿ ಇತಿ ಸೋಮಪಃ ಅಂತ, ಸೋಮರಸವನ್ನು ಪಾನ ಮಾಡುವಂಥವನು, ಪಾನ ಮಾಡುವ ಎಲ್ಲ ದೇವತೆಗಳಿಗೆ ಒಡೆಯನು. ಆದ್ದರಿಂದ ಭಗವಂತನನ್ನು ಸೋಮಪಃ ಅಂತ ಕರೆಯೋದು. ಸೋಮಂ ಚಂದ್ರಂ ಪಿಬತಿ ಇತಿ ಸೋಮಪಃ, ಸೋಮ ಚಂದ್ರ ಅವನನ್ನೇ ಪ್ರಳಯ ಕಾಲದಲ್ಲಿ ನುಂಗಿ ಹಾಕಬಲ್ಲಂತಹ ಭಗವಂತ, ಚಂದ್ರನನ್ನೂ ನಿಯಂತ್ರಿಸಬಲ್ಲ ಭಗವಂತ ಅನ್ನುವ ಅರ್ಥದಲ್ಲಿ ಸೋಮಪಃ. ಉಮಾ ಅನ್ನೋದಕ್ಕೆ ಪಾರ್ವತೀದೇವಿ ಅಂತ ಅರ್ಥ. ಪ ಅಂದರೆ ಒಡೆಯ, ಉಮಾದೇವಿಯ ಒಡೆಯ ಉಮಪ, ಅದು ರುದ್ರದೇವರು. ಆ ರುದ್ರದೇವರಿಗೂ, ಆ ರುದ್ರದೇವರ ಸಮೇತನಾಗಿ ಭಗವಂತ ಪರಮಾತ್ಮ ಸೋಮಪಃ ರುದ್ರದೇವರ ಅಂತರ್ಯಾಮಿಯಾಗಿ ಇದ್ದು, ಆ ರುದ್ರದೇವರಿಂದ ಸಂಹಾರಾದಿ ಕ್ರಿಯೆಗಳನ್ನು ಮಾಡಿಸ್ತಾನೆ. ಸೋಮ ಅನ್ನೋದಕ್ಕೂ ರುದ್ರದೇವರು ಅಂತನ್ನುವ ಹೆಸರ. ಆ ರುದ್ರದೇವರ ಒಡೆಯ ಸೋಮ ಅಂದರೆ ರುದ್ರದೇವರು, ಅವರನ್ನು ಪಾಲಿಸುವಂತಹ ರಕ್ಷಿಸುವಂತಹ ಒಡೆಯ ಅದು ವಿಷ್ಣು ಅನ್ನುವ ಅರ್ಥದಲ್ಲಿ ಸೋಮಪಃ, ಇದು ಭಗವಂತನ ಹೆಸರು. ಭಗವಂತನನ್ನು ಸೋಮಪೋ ಅಮೃತಪಃ, ಅಮೃತಂ ಪಿಬತಿ ಇತಿ ಅಮೃತಪಃ, ಅಮೃತವನ್ನು ಸ್ವತಃ ಪಾನ ಮಾಡುತ್ತಾನೆ ಅಮೃತಪಃ. ಇನ್ನು ಅಮೃತಪಃ, ಅಮೃತವನ್ನು ಪಾನ ಮಾಡುವಂಥವರು ಅಮೃತರು, ಅಮರರು, ಅಮರರಾದಂತಹ ಮುಕ್ತರು, ದೇವತೆಗಳು. ಅವರನ್ನು ಪಾತಿ ರಕ್ಷಿಸುತ್ತಾನೆ. ಆದ್ದರಿಂದ ದೇವತೆಗಳ ರಕ್ಷಕನಾದ ಭಗವಂತ ಅಮೃತಪಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸೋಮಪೋಮೃತಪಃ ಸೋಮಃ ಅಂತ ಪರಮಾತ್ಮನನ್ನು ಸೋಮಃ ಅಂತ ಕರೀತಾರೆ. ಭೂತಾನಿ ವೈ ವಿಶ್ವ ಉಮಾ ಎನ್ನುವಂತಹ ಶ್ರುತಿ ಸಕಲ ಭೂತಗಳನ್ನು ಅವರ ಅಂತರ್ಯಾಮಿತ್ವೇನ ಅವರನ್ನು ಪಾಲಿಸುವವನು, ಪೋಷಿಸುವವನು ಪರಮಾತ್ಮ. ಸಹ ಉಮೈಹಿ ವರ್ತತೆ ಇತಿ ಸೋಮಃ ಅಂತ.
ರಮಾದೇವಿಯ ಒಟ್ಟಿಗೆ ಉಮಾ ಅನ್ನೋದು ಲಕ್ಷ್ಮೀದೇವಿಯ ಒಂದು ವಿಶಿಷ್ಟವಾದ ಹೆಸರು. ಊ ಕ್ಲೇಶ, ಊ ಅನ್ನೋದಕ್ಕೆ ಕ್ಲೇಶ ದುಃಖ ಅಂತ ಅರ್ಥ. ಮಾ ಅದು ಇಲ್ಲದೇ ಇರುವಂಥವಳು, ಉ ಕ್ಲೇಶೋ ನ ಭವತೀತಿ ಉಮಾ ಆ ಲಕ್ಷ್ಮೀದೇವಿ, ಅವಳ ಸಮೇತನಾಗಿ ಕಂಗೊಳಿಸುತ್ತಾನೆ ಅಂತಹ ಪರಮಾತ್ಮ ಸೋಮಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪುರುಜಿತ್, ಪುರೂನ್ ಬಹೂನ್ ಶತ್ರುನ್ ಜಯತಿ ಅಭಿಭವತಿ ಇತಿ ಪುರುಜಿತ್. ಪುರು ಅನ್ನುವಂತಹ ಒಬ್ಬ ದೇವತೆಗಳ ಶತ್ರುವಾದಂಥವನು. ಅಂತಹ ಪುರೂನ್, ಪುರಂದರಃ ಅಂತ ನಾವು ಕರಿತೇವಲ್ಲ, ಆ ಪುರು ಅನ್ನುವಂತಹ ಶತ್ರುಗಳನ್ನು, ಪುರುವಿನಂತೆ ಇರುವ ಅನೇಕ ಶತ್ರುಗಳನ್ನು ಜಯತಿ ಅಭಿಭವತಿ, ಅವರನ್ನು ನಾಶ ಮಾಡುತ್ತಾನೆ, ಅವರನ್ನು ಗೆಲ್ತಾನೆ. ಆದ್ದರಿಂದ ಭಗವಂತನನ್ನು ಪುರುಜಿತ್, ದೈತ್ಯರನ್ನು ಗೆದ್ದ ಭಗವಂತ ಪುರುಜಿತ್ ಅಂತ ಅನ್ನಿಸಿಕೊಳ್ಳುತ್ತಾನೆ. ಇನ್ನೊಂದು ಪುರು ಅನ್ನೋದಕ್ಕೆ ಪದಾರ್ಥಗಳು, ಗುಣಗಳು ಅಂತ ಅರ್ಥ. ಜಗತ್ತಿನಲ್ಲಿ ಯಾವೆಲ್ಲ ದೊಡ್ಡ ದೊಡ್ಡದಾದ ಗುಣಗಳು ಅಂತ ಇವೆಯೋ ಆ ಎಲ್ಲ ಗುಣಗಳನ್ನು ಜಯಿಸಿದ್ದಾನೆ, ಅವೆಲ್ಲವನ್ನು ತನ್ನಲ್ಲಿಯೇ ಇರುವಂತೆ ಮಾಡಿದ್ದಾನೆ. ಭಗವಂತನಿಗಿಂತ ದೊಡ್ಡದಾದ ಅಂತಹ ಗುಣ ಮತ್ತೊಂದು ಎಲ್ಲೂ ಕಡೆ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸಕಲ ಗುಣಗಳ ಗೆದ್ದ ಗುಣಗಳ ಖಣಿಯಾದ ಭಗವಂತ ಪುರುಜಿತ್ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪುರುಸತ್ತಮಃ, ಪುರು ಅಂದರೆ ಪೂರ್ಣ, ಸತ್ತಮಃ ಸದ್ಭಿಃ ಬ್ರಹ್ಮಾದಿಭಿಃ, ಪುರು ಪೂರ್ಣಃ ಸದ್ಭಿಃ ಬ್ರಹ್ಮಾದಿಭಿಃ ಪುರುಸತ್, ತಾಭಿಃ ತಮ್ಯತೆ ಕಾಂಕ್ಷತೆ ಇತಿ ಪುರುಸತ್ತಮಃ. ಪೂರ್ಣವಾಗಿ ಸಜ್ಜನರಾದಂತಹ ಬ್ರಹ್ಮದೇವರೇ ಮೊದಲಾದ ದೇವತೆಗಳಿಂದ, ಬ್ರಹ್ಮಾದಿ ಎಲ್ಲ ದೇವತೆಗಳು ಸಜ್ಜನ ಶ್ರೇಷ್ಠರು. ಸದ್ಭಿಹಿ, ಪುರುಸತ್ ಅಂದರೆ ಪೂರ್ಣವಾಗಿ ಸಾಜ್ಜನ್ಯವನ್ನು ಉಳ್ಳಂತಹ ಬ್ರಹ್ಮದೇವರೇ ಮೊದಲಾದ ಮಹಾಮಹಾದೇವತೆಗಳಿಂದ ತಮ್ಯತೆ, ತಮ್ಯತೆ ಅಂತಂದರೆ ಕಾಂಕ್ಷತೆ, ಆಕಾಂಕ್ಷತೆ ಅಂತ. ಯಾವ ಭಗವಂತನನ್ನು ಪುರುಸತ್ ಆದಂತಹ, ಪೂರ್ಣವಾಗಿ ಸಜ್ಜನರಾದಂತಹ, ಸಾತ್ವಿಕ ಶ್ರೇಷ್ಠರಾದಂತಹ ಬ್ರಹ್ಮದೇವರೇ ಮೊದಲಾದ, ರುದ್ರದೇವರೇ ಮೊದಲಾದಂತಹ ಮಹಾಮಹಾದೇವತೆಗಳು ಆಕಾಂಕ್ಷೆ ಪಡುತ್ತಾರೋ, ಆ ಭಗವಂತನನ್ನು ಪಡೆಯಬೇಕೆಂಬ ಇಚ್ಛೆಯನ್ನು ತೋರುತ್ತಾರೋ, ಪರಮಾತ್ಮನನ್ನು ಕಿಂಕರೋಸ್ಮಿ ಋಷಿಕೇಶ ಅಂತ ಸ್ವತಃ ಬ್ರಹ್ಮದೇವರು ಹೇಳುತ್ತಾರೆ, ಸ್ವಾಮಿ ನಾನು ನಿನ್ನ ಕಿಂಕರ, ಪುನಃ ಪುನಃ ನಾನು ಆ ಕಿಂಕರನಾಗಿ ಇರುತ್ತೇನೆ ಎಂಬುದಾಗಿ ಹೇಳುತ್ತಾರೋ ಅಂತಹ ಬ್ರಹ್ಮದೇವರಿಂದಲೂ ಅಪೇಕ್ಷಿಸಲ್ಪಡುವ ಪರಮಾತ್ಮ ಪುರುಸತ್ತಮಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಭಗವಂತನನ್ನು ವಿನಿಯೋಜ್ಯ ಅಥವಾ ವಿನಯೋಜಯ, ವಿನಯ ಜಯ ಅಂತ ಕರೆಯುವುದುಂಟು. ವಿನಯತಿ ಇತಿ ವಿನಯ, ವಿನಯೋಜಯ ಅಂತನ್ನುವ ಪ್ರಯೋಗವನ್ನು ತೆಗೆದುಕೊಂಡರೆ ವಿನಯ ಅಂತನ್ನೋದು ಭಗವಂತನ ಹೆಸರು. ವಿನಯ ಅಂತನ್ನೋದಕ್ಕೆ ದಂಡಂ ಕರೋತಿ ಇತಿ ವಿನಯ ಅಂತ. ವಿನಯತಿ ಇತಿ ವಿನಯ, ವಿನಯತಿ ಅಂತಂದರೆ ದಂಡನ ಮಾಡುತ್ತಾನೆ, ಶಾಸನ ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ಭಗವಂತನನ್ನು ವಿನಯ ಅಂತ ಕರೀತಾರೆ. ಭಗವಂತ ಯಮನಲ್ಲಿ ತಾನೇ ಇದ್ದು ಜಗತ್ತಿನ ಶಾಸನವನ್ನು ಮಾಡುವಂತಹದ್ದು. ಸ್ವತಃ ತಾನೇ ಜಗತ್ತಿನ ಶಾಸನವನ್ನು ಬರೆದು ಅದರ ಪಾಲನವನ್ನು ಮಾಡಿಸೋದು,
ಯಮ ಮುಂತಾದ ಎಲ್ಲ ದೇವತೆಗಳಿಂದ. ಹೀಗಾಗಿ ದಂಡನ ಮಾಡುವ ಭಗವಂತ ವಿನಯತೀತಿ ವಿನಯ, ಜಯತೀತಿ ಜಯ. ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ. ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ, ದೇವತೆಗಳಲ್ಲಿ, ಮುಕ್ತರಾದಂತಹ ಜೀವರಲ್ಲಿ, ಎಲ್ಲರಲ್ಲಿ ಪರಮಾತ್ಮ ಜಯತಿ, ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಉತ್ಕೃಷ್ಟತ್ವೇನ ಭಗವಂತ ಜಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಹೀಗಾಗಿ ವಿನಯೋ ಜಯ. ಇನ್ನು ವಿನಿಯೋಜ್ಯ ಅಂತ ಕೆಲವು ಕಡೆಗೆ ಪಾಠ ಉಂಟು. ವಿನಿಯೋಜ್ಯ ಅಂತಂದರೆ ಏನು? ವಿವಿಧಂ ಜಗನ್ನಿಯೋಜ್ಯಂ ಯಸ್ಯ, ವಿವಿಧ ರೀತಿಯಿಂದ ಜಗತ್ತಿನ ನಿಯೋಜನವನ್ನು ಮಾಡುವವನು ಪರಮಾತ್ಮ. ಆದ್ದರಿಂದ ವಿನಿಯೋಜಯ, ವಿನಿಯೋಜ್ಯ ಅನ್ನುವ ಒಂದು ಅರ್ಥವೂ ಕೂಡ ಉಂಟು. ನಿಯೋಜ್ಯ ಅಂತಂದರೆ ನಿಯೋಜಿಸಲ್ಪಡುವವನು. ಯಾರೋ ಒಬ್ಬರು ಅಪಾಯಿಂಟ್ ಮಾಡಬೇಕು, ಯಾರೋ ಒಬ್ಬರು ಕೆಲಸವನ್ನು ಹೇಳಿ ನೀನು ಈ ಕೆಲಸವನ್ನು ಮಾಡುವಂತ ಆದೇಶಿಸಬೇಕು, ನೇಮಿಸಬೇಕು. ಹಾಗೆ ನಿಯೋಜ್ಯನಲ್ಲ, ಮತ್ತೊಬ್ಬರಿಂದ ನೇಮಿಸಲ್ಪಡುವವನಲ್ಲ ಭಗವಂತ. ಆದ್ದರಿಂದ ವಿನಿಯೋಜ್ಯ, ನಿಯೋಜ್ಯನಲ್ಲ, ಆದ್ದರಿಂದ ವಿನಿಯೋಜ್ಯ. ಹೀಗೆ ಭಗವಂತನ ಹೆಸರು ಸತ್ಯಸಂಧ ಅಂತ. ಸತ್ಯಾಸಂಧಾ ಪ್ರತಿಜ್ಞಾ ಅಸ್ಯ ಇತಿ ಸತ್ಯಸಂಧ. ಸತ್ಯವಾದ ಸಂಧ ಅನ್ನೋದಕ್ಕೆ ಪ್ರತಿಜ್ಞಾ ಅಂತ ಅರ್ಥ. ಸತ್ಯವಾದ ಪ್ರತಿಜ್ಞೆಯನ್ನು ಮಾಡುತ್ತಾನೆ, ನಮ್ಮನ್ನು ರಕ್ಷಣೆ ಮಾಡುತ್ತೇನೆ ಇತಿ ಮತ್ ಪಣ ಅಂತ ರಾಮದೇವರು ಹೇಳುತ್ತಾರೆ. ನಿಮ್ಮನ್ನು ಯಾರು ಒಂದು ತುಳಸಿ ದಳವನ್ನು ನನಗೆ ಏರಿಸ್ತಾರೋ ಅವರನ್ನು ರಕ್ಷಣೆ ಮಾಡೋದು ಇತಿ ಮತ್ಪಣ ಅಂತ. ಇದು ನನ್ನ ಕರ್ತವ್ಯ, ನಾನು ಅದನ್ನು ಮಾಡೇ ಮಾಡುತ್ತೇನೆ, ಇದು ನನ್ನ ಪ್ರತಿಜ್ಞೆ. ಇತಿಮತ್ ಪಣ. ಹೀಗೆ ಭಕ್ತರ ರಕ್ಷಣೆಯನ್ನು ಪ್ರತಿಜ್ಞಾ ಮಾಡುವಂತಹ ಕರುಣಾಮೂರ್ತಿಯಾದ ಪರಮಾತ್ಮ ಸತ್ಯಸಂಧ. ಸತ್ಯಂ ಸಂಧಯತಿ ಇತಿ ಸತ್ಯಸಂಧ ಅಂತ ಇನ್ನೊಂದರ್ಥ. ಪರಮಾತ್ಮ ದೃಢವಾದ ಸತ್ಯ ಸಂಧನವನ್ನು, ಅಂದರೆ ಸತ್ಯಕ್ಕೆ ಬದ್ಧನಾಗಿ ಇದ್ದಾನೆ, ಸತ್ಯಸಂಧನಾಗಿ ಇದ್ದಾನೆ. ಸತ್ಯಸಂಧ ಅನ್ನುವ ಸಾಮಾನ್ಯ ಅರ್ಥ ಸತ್ಯವನ್ನು ಬಿಟ್ಟು ಕೊಡದೆ ಸತ್ಯಕ್ಕೆ ಯಾವತ್ತಿಗೂ ಬದ್ಧನಾಗಿ ಇರುವವನು, ಸತ್ಯವನ್ನೇ ಸಾಧನ ಮಾಡುವಂಥವನು, ತನ್ನ ಬದುಕಿನ ಮಾರ್ಗವನ್ನು ಸತ್ಯವನ್ನಾಗಿ ಮಾಡಿಕೊಂಡಂಥವನು. ಅಂತಹ ಪರಮಾತ್ಮ ಸತ್ಯಸಂಧ. ಅನೇಕ ರೂಪಗಳಲ್ಲಿ ನಾವು ನೋಡಿದರೆ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಸತ್ಯವನ್ನು ಎತ್ತಿ ಹಿಡಿತಾನೆ. ಸತ್ಯಮೇವ ಜಯತೇನ ಅನೃತಂ ಅನ್ನುವಂತಹ ವೇದವಾಕ್ಯವನ್ನು ಜಗತ್ತಿಗೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಂತಹ ಪರಮಾತ್ಮನ ರೂಪಗಳು. ಹೀಗಾಗಿ ಸತ್ಯಸಂಧನಾದಂತಹ ಭಗವಂತ ವಾಲ್ಮೀಕಿ ರಾಮಾಯಣದಲ್ಲಂತೂ ಅನೇಕ ಕಡೆಗೆ ರಾಮನ ಅವತಾರದ ವರ್ಣನೆಯನ್ನು ಬರುವಾಗ ಸತ್ಯಸಂಧಂ ಅನ್ನುವಂತಹ ವಿಶೇಷಣವನ್ನು ಭಗವಂತನಿಗೆ ನೀಡಿದ್ದನ್ನು ನಾವು ನೋಡುತ್ತೇವೆ. ದಾಶಾರ್ಹ, ದಾಶರಾಜ, ಅವನ ಪುತ್ರಿಯಾದಂಥವಳು ದಾಶಾ ಸತ್ಯವತಿ. ತಾಂ ಅರ್ಹತಿ ಪುತ್ರತ್ವೇನ, ಅವಳಲ್ಲಿ ಪುತ್ರತ್ವೇನ ವೇದವ್ಯಾಸ ರೂಪದಿಂದ ಬಂದಂಥವನು ದಾಶಾರ್ಹ. ಇದು ವೇದವ್ಯಾಸ ರೂಪ ಪರಮಾತ್ಮನ ಅರ್ಥ. ಸಾತ್ವತಾಂ ಪತಿ, ಸಾತ್ವತಾಂ ಅಂದರೆ ಸಾತ್ ಅನ್ನೋದು ಭಗವಂತ, ಸಾತ್ವಂತಹ ಭಕ್ತಾ ತೇಷಾಂ ಪತಿ ಪಾಲಕಃ. ಸಾತ್ವತಾಂ ಅನ್ನೋದು ಭಕ್ತರು ಅಂತ ಅರ್ಥ. ಆ ಎಲ್ಲ ಭಕ್ತರನ್ನು ಪಾಲನ ಮಾಡುವವನು, ಪೋಷಣ ಮಾಡುವವನು ಪರಮಾತ್ಮ. ಆದ್ದರಿಂದ ಆ ಭಗವಂತನನ್ನು ಸಾತ್ವತಾಂ ಪತಿ ಎಂಬುದಾಗಿ ನಾವು ಕೇಳುತ್ತೇವೆ. ಇಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.